ಸೊ ನಿಮ್ಮ ಪ್ರಕಾರ ಟಾಪ್ 3 ಸಿವಿಕ್ ಪ್ರಾಬ್ಲಮ್ಸ್ ಬೆಂಗಳೂರಿನಲ್ಲಿ ವಿಚ್ ನೀಡ್ಸ್ ಅರ್ಜೆಂಟ್ ಅಟೆನ್ಷನ್? ಒನ್ ಈಸ್ ವಾಟರ್, ಗ್ರೌಂಡ್ ವಾಟರ್. ಈಗೆಲ್ಲ ನೋಡ್ತಾ ಇದ್ದೀವಿ, ಬಿಕಾಸ್ ಆಫ್ ದ ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್, ಗ್ರೌಂಡ್ ವಾಟರ್ ಈಸ್ ಅ ಬಿಗ್ಗೆಸ್ಟ್ ಇಶ್ಯೂ. ನಾವು ಮೊದಲು ಬೋರ್ವೆಲ್ ಹಾಕಿದ್ರೆ 200 ಅಡಿ 300 ಅಡಿಗೆಲ್ಲ ನೀರು ಬರೋದು. ಈಗ 1500 ಅಡಿ ಹೋದ್ರೂ ನೀರು ಬರ್ತಾಯಿಲ್ಲ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಬ್ರಿಂಗ್ ಇನ್ ಅವೇರ್ನೆಸ್ ಆ್ಯಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾವೇನು ಕರಿತೀವಿ, ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ನನ್ನ ಜೊತೆಗೆ ಎಲ್ಲರೂ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಅವೇರ್ನೆಸ್ ಸ್ಪ್ರೆಡ್ ಮಾಡಿದ್ರೆ ಎಲ್ಲರ ಕೈಲೂ ಆಗುತ್ತೆ. ಬಟ್ ದೊಡ್ಡ ಸಿಟಿ ಲೆವೆಲಲ್ಲಿ ಏನು ನಡೀತಾ ಇದೆ ಅಂದರೆ ಈ ಹಾರ್ವೆಸ್ಟಿಂಗ್ ಅನ್ನೋದು ಇನ್ನೂ ಅಷ್ಟು ಆಗ್ತಾಯಿಲ್ಲ. ಮಳೆ ಬಂದಾಗ ನೀರೆಲ್ಲ ಎಲ್ಲಿ ಹೋಗ್ತಾ ಇದೆ, ಅದೇ ಪ್ರಾಬ್ಲಮ್, ನೀರೆಲ್ಲ ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಸೊ ಕೆರೆಗಳಿದೆ, ಕೆರೆಯಲ್ಲಿ ನೀರು ತುಂಬಿದಾಗ ರೀಚಾರ್ಜ್ ಆಗುತ್ತೆ. ಬಟ್ ಸಮ್ಮರ್ಸ್ ಬಂದಾಗ ಅದೇ ಕೆರೆ ಡ್ರೈ ಆದಾಗ ಬೋರೆಲ್ಲೂ ನೀರು ಕಮ್ಮಿ ಆಗ್ತಾಯಿದೆ. ಸೊ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ನ ನಾವು ಯೋಚನೆ ಮಾಡಬೇಕು. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ದ ಟ್ರಾಫಿಕ್. ಬ್ಯಾಂಗ್ಳೂರ್ ಟ್ರಾಫಿಕ್ ಬರ್ತಾ 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 ಜಾಸ್ತಿನೇ ಆಗ್ತಾಯಿದೆ. ಸೊ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಕೂಡ ಟನಲ್ ಪ್ರಾಜೆಕ್ಟ್ಸು ಮತ್ತು ಮೆಟ್ರೋ ಪ್ರಾಜೆಕ್ಟ್ಸು ಮತ್ತು ಮೆಟ್ರೋ ವಿತ್ ಫ್ಲೈಓವರ್ ಪ್ರಾಜೆಕ್ಟ್ಸ್ನ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅವರು ಕೂಡ ಈಸ್ ಅ ವೆರಿ ಫ್ಯೂಚರಿಸ್ಟಿಕ್ ಮ್ಯಾನ್ ಅಂತಲೇ ಕರಿಬೋದು. ಯಾಕೆಂದರೆ ಹಿಸ್ ಇಂಟೆನ್ಷನ್ಸು ಮತ್ತು ಅವ್ರ ಯೋಚನೆ ಇದೆಯಲ್ಲ, ಇಟ್ಸ್ ಆಲ್ ಏನೇ ಮಾಡಿದ್ರು 100 years ಸಸ್ಟೈನಬಿಲಿಟಿ ಇರೋವಂಥ ಪ್ರಾಜೆಕ್ಟ್ಸ್ನ ತರೋ ಅಂಥದ್ದು, ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಅಂಥದ್ದು, ತೊಂದರೆ ಆಗದಿದ್ದಂಗೆ. ಈಗ ಫಾರ್ ಎಕ್ಸಾಂಪಲ್ ನಾವೇ ತೊಗೊಂಡ್ರೆ ಜೈದವ ಫ್ಲೈಓವರ್ ಕಟ್ಟಬೇಕಾದ್ರೆ ದೇ ಡಿಂಟ್ ಥಿಂಕ್ ಅಬೌಟ್ ದ ಫ್ಯೂಚರ್, ದೇ ಹ್ಯಾವ್ ಟು ಬ್ರೇಕ್ ಇಟ್ ಡೌನ್ ಆ್ಯಂಡ್ ದೆನ್ ದೇ ಮೇಡ್ ಅನದರ್ ಒನ್. ಸೊ ಇದನ್ನೆಲ್ಲ ಏನೂ ಆಗಬಾರ್ದು. ಫ್ಯೂಚರಲ್ಲಿ ಏನು ಒಂದು ಸತಿ ಯು ಡೂ ಇಟ್, ಯು ಫಿಟ್ ಆ್ಯಂಡ್ ಫರ್ಗೆಟ್ ಅಂತೀವಲ್ಲ, ಸೊ ಇಟ್ ಶುಡ್ ಬಿ ಲೈಕ್ ದ್ಯಾಟ್. ಆ ಥರ ಒಂದು. ಈ ಟ್ರಾಫಿಕಲ್ಲಿ ಒಂದು ಡೌಟ್ ಇತ್ತು ನನಗೆ. ಲೈಕ್ ಈಗ ಮೆಟ್ರೋಗೆ ಜಾಗ ಆಗಲೇ ಇರೋ ಬಿಲ್ಡಿಂಗ್ಸ್ಗಳನ್ನೆಲ್ಲ ತೆಗೆಸಿ ವೈಡ್ನಿಂಗ್ ಯೂಸ್ ಮಾಡ್ತಾರಲ್ಲ, ಅಥವಾ ಲೇನ್ ಹೋಗೋದಕ್ಕೆ. ಇವತ್ತು ಬೆಂಗಳೂರಿನ ಎಲ್ಲ ಹೊಸ ಏರಿಯಾಗಳೆಲ್ಲ ಇವತ್ತು ಹಳ್ಳಿಗಳೇ ಏರಿಯಾಗಳಾಗೋಗಿರೋದು. ಟೇಕ್ ಯುವರ್ ಹರಳೂರು, ಮಾರತಹಳ್ಳಿ ಸೈಡೆಲ್ಲ. ಸೊ ಹಳ್ಳಿ ರೋಡ್ಗಳೆಲ್ಲ ಮೇನ್ ರೋಡ್ ಆಗಿರೋದ್ರಿಂದ ಅಲ್ಲಿ ರೆಸಿಡೆಂಟ್ಸನ್ನೆಲ್ಲ ಅವ್ರ ಮನೆಗಳೆಲ್ಲ ತೊಗೊಂಡು ರೋಡ್ ವೈಡ್ನಿಂಗ್ ಮಾಡೋ ಪ್ರಾಜೆಕ್ಟ್ ಬರೋಕ್ಕೆ ಸಾಧ್ಯ ಇಲ್ವಾ? ಈಗ ಉದಾಹರಣೆಗೆ ವರ್ತೂರು ನೀವೇ ನೋಡಿದ್ದೀರಾ, ಕೆಲವು ಯಾವುದೋ ಒಂದು ರೋಡು ಒಂದು ಕಾರ್ ಹೋಗಿ ಆ ಕಡೆ ಪಾಸ್ ಆಗೋರು ಇನ್ನೊಂದು ಕಾರ್ ಸೈಮಲ್ಟೇನಿಯಸ್ ಬರೋಕ್ಕೆ ಆಗಲ್ಲ. ಇಲ್ಲ, ಮಾಡ್ತಾರೆ. ಸೀರಿಯಸ್ ಆಗಿ ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕೆಂದರೆ ಇನ್ನು ಮುಂದಕ್ಕೆ ಮೆಟ್ರೋ ಎಷ್ಟೇ ಬರ್ತಾಯಿದ್ರು ಕಾರ್ಸ್ ಏನು ಕಮ್ಮಿ ಆಗಿಲ್ಲ, ಗಾಡಿಗಳಲ್ಲಿ ಓಡಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಕನೆಕ್ಟಿವಿಟಿ ಇಸ್ ದ ಕೀ. ಎಲ್ಲಿ ಕನೆಕ್ಟಿವಿಟಿ ಕರೆಕ್ಟ್ ಆಗುತ್ತೋ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಇಸ್ಂಟ್ ಇಟ್? ಸೊ ನಾವು ಆಕ್ಸೆಸಿಬಿಲಿಟಿ ಮತ್ತು ಕನೆಕ್ಟಿವಿಟಿನ ಮ್ಯಾಚ್ ಮಾಡೋಕ್ಕೆ ಹೋದರೆ ವಿ ಡೆಫಿನೆಟ್ಲಿ ನೀಡ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ಸ್, ಗುಡ್ ರೋಡ್ಸ್. ಮೈಸೂರಲ್ಲೇ ನಮ್ಗೆ ಎಷ್ಟು ಆರಾಮಾಗಿ ಮೈಸೂರಿಗೆ ಹೋಗ್ಬಿಟ್ರೆ ಅಂತೂ ನಾವು ಅಷ್ಟು ದೊಡ್ಡ ರೋಡ್ಗಳು ಆ ಥರ ಬಟ್ ಅಗೇನ್ ಬೆಂಗಳೂರಲ್ಲಿ ಕನ್ಸ್ಟೆಂಟ್ಸು ಇದೆ. ಆಲ್ರೆಡಿ ಡೆವಲಪ್ಡ್ ಜಾಗಗಳು ಸ್ವಲ್ಪ ಇಶ್ಯೂಸ್ ಇರ್ತವೆ ವೈಡ್ನಿಂಗ್ ಮಾಡಬೇಕಾದ್ರೆ. ಅಗೇನ್ ಗೌರ್ಮೆಂಟ್ ವಿಲ್ ಕನ್ಸಿಡರ್ ಇಟ್ ಆ್ಯಂಡ್ ನನ್ನ ಪ್ರಕಾರ ಅದಾಗುತ್ತೆ. ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇರುತ್ತೋ ಅದೆಲ್ಲ ವೈಡ್ನಪ್ ಆಗಬೇಕು ಅಂತಲೇ ಇಂಟೆನ್ಷನಿಂದ ಮಾಡ್ತಾಯಿದ್ದಾರೆ. ಸೊ ಇದು ಆ್ಯಕ್ಚುಲಿ ಸ್ಟೇಟ್ಗೆ ಬರುತ್ತಾ ಅಥವಾ ಇವೆಲ್ಲ ಸೆಂಟ್ರಲ್ ಇದಕ್ಕೆ ಬರುತ್ತಾ? ಹೈವೇಸ್ ಎಲ್ಲ ನ್ಯಾಷನಲ್ ಅಥಾರಿಟಿಗೆ ಬರುತ್ತೆ, ಸ್ಟೇಟ್ ಎಲ್ಲ ಸ್ಟೇಟ್ಗೆ ಬರುತ್ತೆ. ಸೊ ಗ್ರೌಂಡ್ ವಾಟರ್, ಟ್ರಾಫಿಕ್, ಮತ್ತು ಮೂರನೇದು ಎನ್ವೈರ್ಮೆಂಟ್, ಲೈಕ್ ಯುವರ್ ಪಾರ್ಕ್ಸ್. ಈಗ ಆಕ್ಸಿಜನ್ ಲೆವೆಲ್ಸ್ ಬ್ಯಾಂಗ್ಳೂರಲ್ಲಿ ಎಷ್ಟು ಕಮ್ಮಿ ಆಗ್ತಾಯಿದೆ. ನೀವು ಮೊನ್ನೆ ಒಂದು ಸರ್ವೆ ಬಂದಿತ್ತು, ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ದ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ಬ್ಯಾಂಗ್ಳೂರ್ ಈಸ್ 3rd highest ಇನ್ ಇಂಡಿಯಾ. ಆಫ್ಟರ್ ಡೆಲ್ಲಿ ಆ್ಯಂಡ್ ಬಾಂಬೆ, ಬ್ಯಾಂಗ್ಳೂರ್ ಈಸ್ ದ 3rd highest. ಸೊ ಆಕ್ಸಿಜನ್ ಲೆವೆಲ್ಸ್ ಆಗಿರ್ಬೋದು, ನಮ್ಮದು ಈ ಅಂಡರ್ಗ್ರೌಂಡ್ ಪೈಪ್ಸ್ ಆಗಿರ್ಬೋದು, ಇದೆಲ್ಲ ನೋಡೋಕ್ಕೆ ಹೋದರೆ ವಿ ಡೆಫಿನೆಟ್ಲಿ ನೀಡ್ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ ಇಕೋಸಿಸ್ಟಮ್. ನಮ್ಮಲ್ಲಿ ಪಕ್ಷಿಗಳು, ನಾವು ಬೆಳಿಗ್ಗೆ ಆದರೆ ಪಕ್ಷಿ ಸೌಂಡ್ ಕೇಳಿಸ್ಕೊಳೋಂಥ ಕಾಲ ಹೋಯ್ತೀಗ. ಸೊ ಆ ಇಕೋಸಿಸ್ಟಮ್ನ ತರಬೇಕಾದ್ರೆ, ಫ್ರೆಶ್ ಏರ್ ನಾವು ನೋಡಬೇಕಾದ್ರೆ, ಫ್ರೆಶ್ ಏರ್ ನಾವು ಲೈಕ್ ಇಫ್ ಯು ವಾಂಟ್ ಟು ಬ್ರೀತ್ ಫ್ರೆಶ್ ಏರ್, ಸೊ ಎಕೋಸಿಸ್ಟಮ್ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಎಂ ಬಿ ಪಾಟೀಲ್ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಅದೆಷ್ಟೋ ಕೋಟಿ ಮರ ಹಾಕಿದ್ದಾರೆ, ಗಿಡ ಹಾಕಿ ಬೆಳೆಸಿದ್ದಾರೆ, ಲೈಕ್ ಮಿನಿ ಫಾರೆಸ್ಟ್ ಥರ ಮಾಡಿದ್ದಾರೆ ಅಂತಲೂ ಒಂದು ಪೇಪರಲ್ಲಿ ಓದಿದೆ. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಇಟ್ ಈಸ್ ಆಲ್ ಅಬೌಟ್
ಸೆಲ್ಫ್ ಮೋಟಿವೇಶನ್, ನಾವು ಚೇಂಜ್ ಮಾಡಬೇಕು ಸೊಸೈಟಿನ. ಐ ಥಿಂಕ್ ವೇರ್ ವಿ ಪ್ಲೇ ದಟ್ ರೋಲ್ ಇಸ್, ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸೊಸೈಟಿ ಈಸ್ ಆರ್ಸ್. ಬರೀ ನಮ್ಮ ಮನೆ ಒಂದೇ ಅಲ್ಲ, ಕಾಂಪೌಂಡ್ ಒಳಗಡೆ ಕ್ಲೀನಾಗಿ ಇಟ್ಕೊಂಬಿಟ್ರೆ ಸಾಲದು. ಆಚೆ ಇರೋ ಕಸ ನಮ್ಮದು ಅಂತ ನಾವು ಅಂದ್ಕೊಂಡು ಫಸ್ಟ್ ನಾವು ಕ್ಲೀನ್ ಮಾಡಿದ್ರೆ ಇಡೀ ಸಿಟಿ ಕ್ಲೀನ್ ಆಗುತ್ತೆ. ನಾವು ಗಿಡ ಬೆಳೆಸಿದ್ರೆ ಒಂದು ಚಿಕ್ಕದಾಗಿ ಫಾರೆಸ್ಟ್ ಥರ ಬೆಳೆಯುತ್ತೆ, ಇಕೋಸಿಸ್ಟಮ್ ಆಗುತ್ತೆ. ಸೊ ನಾವು ಜವಾಬ್ದಾರಿ ತೊಗೊಳೋಣ ಫಸ್ಟು. ನಾವೇ ಎವ್ರಿ ಟೈಮ್ ಬ್ಲೇಮಿಂಗ್ ದ ಗೌರ್ಮೆಂಟ್ ಅಲ್ಲ, ಫಸ್ಟ್ ನಾವು ಜವಾಬ್ದಾರಿ ತೊಗೊಂಡು ನಮ್ಮ ಪಾರ್ಟ್ ಆಫ್ ದ ಡ್ಯೂಟಿ ಏನಿದೆ ಅದನ್ನು ನಾವು ಮಾಡ್ತಾ ಹೋದರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಬಿಕಮ್ ಅ ಬ್ಯಾಲೆನ್ಸ್.